ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಭವ್ಯ ಜಗತ್ತು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮಮ್ಮ ಮನೇಲಿರಲಿಲ್ಲ, ಹೊರಗೆ ಹೋಗಿದ್ರು. ಬೆಳಿಗ್ಗೆ ಟೊಮೆಟೊ ಗೊಜ್ಜು ಮಾಡಿಕ್ಕೆ ಹೋಗಿದ್ರು. ಅದಕ್ಕೆ ಮತ್ತೆ ಈಗ ಏನಾದರೂ ಅಡುಗೆ ಮಾಡಬೇಕಲ್ಲ ಅಂತ ಕಾಯ್ತಿದ್ದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅಷ್ಟರಲ್ಲಿ ನನ್ನ ತಮ್ಮ ಅಣ್ಣ ಚಿಕನ್ ಮಾಡಿಕೊಡು ಅಂತಂದ. ದುಡ್ಡು ಕೊಟ್ಟೋಗಿತ್ತು. ಅಮ್ಮ ಇನ್ನೇನು ಮಾಡಿಬಿಡೋಣ ಅಂತ ನಾನು ಫಿಕ್ಸ್ ಆಗಿಬಿಟ್ಟೆ. ಕೊನೆಗೆ ಹೋಗಿ ಚಿಕನ್ ತಂದು ಮಾಡೋಣ ಅಂತಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ. ಮನೆ ಹಿಂದೆನೇ ಇರೋ ಚಿಕನ್ ಅಂಗಡಿಗೆ ಬೇಗ ಹೋಗಿ 1 kg ಚಿಕನ್ ತಗೊಂಡು ಬಂದೆ. ಮನೆಗೆ ಬಂದು ನೋಡ್ತೀನಿ, ನೋಡ್ರಿ ಅಂದಿ ನನ್ನ ತಮ್ಮ ಆಗ್ಲೇ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಬಿಟ್ಟಾನೆ. ಅಯ್ಯೋ ಶಿವ ಅಂತ ಆಶ್ಚರ್ಯ ಅದೇ. ನನ್ನ ತಮ್ಮಗೆ ಗ್ರೇಟ್ ಕಣ ಅಂತಂದೆ. ಅವ್ನು ನೋಡಿದರೆ, ಅಣ್ಣ ನೀನು ಬರೀ ಪುಂಗಬೇಡ, ಈಗ ಹಂಗಂತೀಯ ಆಮೇಲೆ ಹೊಡಿತೀಯ ನೀನು, ಬಾ ಫಸ್ಟ್ ಅಡುಗೆ ಮಾಡು ಅಂತಂದ. ಅದಕ್ಕೆ ಬಂದು ಈಗ ಒರೆಸ್ತಿದ್ದೀನಿ. ಈಗೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡು ಏನೋ ಮಾಡ್ತೀನಿ ಅಂದ್ಕೊಂಬಿಡ್ರಿ. ತಿಂದಾದ್ಮೇಲೆ ನನ್ನ ತಮ್ಮಂಗೆ ಏನಾರ ಆಗ್ಬಿಟ್ರೆ ನಾನಂತೂ ಫಸ್ಟ್ ತಿನ್ನಲ್ಲಪ್ಪ, ನನ್ನ ತಮ್ಮಂಗೆ ಫಸ್ಟ್ ಕೊಡೋದು. ನಾನು ಫಸ್ಟು ಆಮೇಲೆ ನನ್ನ ತಮ್ಮ ಅಂತಿದ್ದೆ ಮುಂಚೆ ಎಲ್ಲ. ಇವಾಗ ನಾನು ಮಾಡ್ತಿರೋದು. ಅದಕ್ಕೆ ಅವನು ಫಸ್ಟ್ ಆಮೇಲೆ ನಾನು. ಹೋದ ಸಾರಿ ನಮ್ಮಮ್ಮ ಹೆಂಗೆ ಮಾಡಿತ್ತು ಅಂತ ನೆನೆಸ್ಕೊಂಡೆ. ಅದಕ್ಕೆ ನೆನೆಸ್ಕೊಂಡು ಕುಕ್ಕರ್ ಇಟ್ಟ ತಕ್ಷಣ ಸ್ಕಿಲ್ ಅನ್ಲಾಕ್ ಆಗಿಬಿಟ್ಟು ಎಣ್ಣೆ ಬಾಟ್ಲಿ ಕೈಗೆ ಬಂದ್ಬಿಡ್ತು ಬ್ರೋ. ಅದು ಹೆಂಗೆಂಗೋ ನನ್ನ ತಮ್ಮ ದೇವ್ರಂತ, ಪಾಪ ಒಳ್ಳೆ ಮನುಷ್ಯ ಅವನು. ಅವನ್ನ ಯಾವಾಗಲೂ ಹೊಡಿತಿರ್ತೀನಿ. ಅವನೇ ಈ ಸರಿ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದ. ಹಾಕ್ಬಿಟ್ಟೆ, ಇನ್ನೇನು ಒಗ್ಗರಣೆ ಹಾಕೋಣ ಅಂತಂದು ಫಸ್ಟ್ ಈರುಳ್ಳಿ ಬೇಯಲಿ ಅಂತ ಹಾಕಿದೆ. ಈರುಳ್ಳಿ ಬೇಯೋವರೆಗೂ ಕಾಯೋಣ ಒಂದು ಸ್ವಲ್ಪ ಹೊತ್ತು. ಈರುಳ್ಳಿ ಬೆಂದಿತ್ತೆ ಅನ್ನಿಸ್ತೈತೆ. ಈಗ ಹಾಕಿ ಬಿಡೋಣ ಹತ್ಲ ಮೆಣಸಿನ್ಕಾಯಿ ಟೊಮೆಟೊ ಯಾವ್ದು ಸಿಗ್ತದೆ ಅದನ್ನ. ಮೆಣಸಿನ್ಕಾಯಿ ಫಸ್ಟ್ ಸಿಕ್ತು, ಅದನ್ನೇ ಹಾಕ್ಬಿಡೋಣ. ಅದು ಒಂದು ಸ್ವಲ್ಪ ಹೊತ್ತು ಪಾಪ ಬೆಂದ್ಕಂದ್ಲಿ. ಸುಸ್ತಾಗಿರ್ತತೆ, ಯಾವಾಗಲೂ ಪುಟ್ಟೆಗೆ ಇರ್ತತ. ಮೆಣಸಿನ್ಕಾಯಿ ಕವರಾಗಿ ಇದ್ದಿದ್ದು ಸುಸ್ತಾಗಿರ್ತತೆ. ಈಗ ಇನ್ನೇನು ಟೊಮೆಟೊ ಹಾಕಿ ಜೈ ಹಂಚ್ಬಿಡೋಣ. ಚಲೋ ಎಲ್ಲ ಮುಗೀತು ಅಂತ ಹಂಗೆ ಬಿಟ್ಬಿಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ನಮ್ಮಮ್ಮ ಯಾವಾಗೋ ಹೇಳಿದ್ದು ಇವಾಗ ನೆನಪಾಗ್ಬಿಡ್ತು ನನಗೆ. ಹಂಗೆ ಬಿಡಬಾರ್ದು, ಸ್ವಲ್ಪ ಸೌಟಾಡ್ಸು ಅಂತಂದಿತ್ತು. ಅದು ಇವಾಗ ನೆನಪಾಯ್ತು. ಒಳ್ಳೇದಾಯ್ತು. ದೇವ್ರು ಒಳ್ಳೊಳ್ಳೆ ಟೈಮಿಗೆ ಒಳ್ಳೊಳ್ಳೇದು ನೆನೆಸ್ತಾರೆ ನನಗೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ತೀನಿ. ಸ್ವಲ್ಪ ಹೊತ್ತು ಬೇಯೋವರೆಗೂ ಕಾಯಿರಿ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ರಿ. ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಿಮ್ಮ ಸ್ವಾತಂತ್ರ್ಯ, ಫ್ರೀಡಮ್ ಕೊಡ್ತೀವಿ ನಾವು ನಿಮಗೆಲ್ಲ. ನಮಗೆ ಕೊಡಲ್ಲ ನಮ್ಮ ಮನೆಗೆ. ಸಾಂಬಾರು ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ರಿ, ಚೆನ್ನಾಗಿರ್ತದೆ ನೋಡಿರಿ. ಹಾಕ್ಕೊಂಡೆ ಸಾಂಬಾರು ಪುಡಿನ. ಫ್ರೆಂಡ್ಸ್, ಇವಾಗ ಏನಂದರೆ ಚಿಕನ್ ಮಾತ್ರ ಭಾಳ ಚೆನ್ನಾಗಿತ್ತು. ಬಾಯಿಗೆ ಜೊಲ್ ಬರ್ತಿತ್ತು. ಅದಕ್ಕೆ ಬೇಗ ಬೇಗ ಹಾಕ್ಬಿಡೋಣ ಅಂತಂದ್ಬಿಟ್ಟು ಚಿಕನ್ ಎಲ್ಲ ನೀಟಾಗಿ ಎತ್ಕೊಂಡು ಗಡ ಗಡ ಚಿಕನ್ ಹಾಕಿದ್ದೆ. ಚಿಕನ್ ಹಾಕಾದ್ಮೇಲೆ ಅನ್ನಿಸ್ತೈತೆ, ಅಯ್ಯೋ ಶಿವ, ಚಿಕನ್ ಪಾಪ ಕೋಳಿ ಸತ್ತೋಗ್ಬಿಡ್ತು. ಅಯ್ಯೋ ಶಿವ, ಈಗಳು ಬರ್ತೈತೆ ನನಗೆ. ಕೋಳಿ ತರೋವರೆಗೂ ಗೊತ್ತಿರಲಿಲ್ಲ ಒಂದು ಪ್ರಾಣಿ ಹತ್ಯೆ ಮಾಡಿಸಿದ್ದೀನಿ ನಾನು ಅಂತ. ತಂದಾದ್ಮೇಲೆ ಗೊತ್ತಾಯ್ತು ಕೋಳಿ ಸತ್ತೋಗೈತೆ ಅಂತ. ನೀವೇನಾದರೂ ಮರ್ತೋಗ್ರಿ ಫ್ರೆಂಡ್ಸ್, ಸೌಟ್ ತಿರುವುದು ಮಾತ್ರ ಮರಿಬೇಡ್ರಿ ನೋಡ್ರಿ. ಹೇಳ್ತಿದ್ದೀನಿ, ಸೌಟ್ ತಿರುವಲಿಲ್ಲ ಅಂದರೆ ಚಿಕನ್ನು ಕೆಳಗಿರೋದೆಲ್ಲ ಬೇಯ್ತತೆ, ಶೀತತೆ, ಮೇಲಿರೋದೆಲ್ಲ ಹಂಗೆ ಇರ್ತತೆ ನೋಡ್ರಿ. ಆಮೇಲೆ ಸುಮ್ಮನೆ ಗೂರಾಡಿದ್ದೇ ಮಾಡಿಬಿಟ್ಟಿನಿ ನಾನಂತೂ. ಇವತ್ತು ಯಾಕೆ ಹಿಂಗಾಯ್ತು ಏನೋ ಗೊತ್ತಿಲ್ಲ. ಪಾಪ ನಮ್ಮಮ್ಮಗೆ ನಾನು ಯಾವಾಗಲೂ ಮಮ್ಮಿ ಸ್ವಲ್ಪ ಅಡುಗೆ ಮಾಡೋದಕ್ಕೆ ಯಾವಾಗಲೂ ಅದು ಇದು ಸುಮ್ಮನೆ ಕತೆ ಹೇಳ್ತೀಯಲ್ಲ ಮಮ್ಮಿ ಅಂತಂತಿದ್ದೆ. ಅಡುಗೆ ಮಾಡೋದು ಭಾಳ ಸುಲಭ ಅಂತ ತಿಳ್ಕೊಂಡಿದ್ದೆ ಫ್ರೆಂಡ್ಸ್. ಆಮೇಲೆ ಗೊತ್ತಾದ ನನಗೆ ಅಡುಗೆ ಮಾಡೋದಂದರೆ ಸುಲಭ ಅಲ್ಲ, ಭಾಳ ಕಷ್ಟ. ಅಡುಗೆ ಏನೋ ಮಾಡಿಬಿಡ್ತೀವಿ, ರುಚಿ ಚೆನ್ನಾಗಿಲ್ಲ ಅಂದರೆ ನಾವೇ ತಿಂದು ಖಾಲಿ ಮಾಡ್ಬೇಕಾಗ್ತೈತಿ. ರುಚಿ ಚೆನ್ನಾಗಿದ್ದರೆ ನಾವೇ ತಿಂದು ಖಾಲಿ ಮಾಡ್ತೀವಿ. ಅದಕ್ಕೇನು ಇದಿಲ್ಲ. ಫಸ್ಟ್ ಟೈಮು ಹೆಂಗೆ ಆಗ್ತತೋ ಏನೋ ಗೊತ್ತಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಉಜ್ಜಾಡಿ ಗೂರಾಡಿ ಬಿಟ್ಬಿಡೋಣ ಅನ್ನಂಗೆ ಆಯ್ತು. ಗೂರಾಡಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೆಂಗೆ ಹಾಕ್ಬೇಕು ಅನ್ನೋದು ಸಹ ನನಗೆ ಗೊತ್ತಿಲ್ಲ. ಈಗೆಲ್ಲ ಏನೋ ಸಾಂಬಾರೇನೋ ಆಗ್ತದೆ ಅಂದ್ಕೊಳ್ರಿ. ಸಾಂಬಾರೇನೋ ಮಾಡ್ತೀವಿ ಉಣ್ತೀವಿ ಅಂದ್ಕೊಳೋಣ. ಕ್ಲೀನ್ ಮಾಡಬೇಕಲ್ಲ, ಭಾಳ ಕೆಲಸ ಇತ್ಕೊಂಡ್ರಪ್ಪೋ. ನಾನೇನೋ ಭಾಳ ಈಸಿ ಅಂದ್ಕೊಂಡಿದ್ದೆ. ಇನ್ನೇನು
ಚಿಕನ್ ಮಸಾಲ ಹಾಕಿ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಮುಗಿಸ್ಬಿಡೋಣ ಅಂತಂದು ಹಾಕಿದೆ. ಮತ್ತು ಇನ್ನೇನು ಇದ್ದಿದ್ದೆಲ್ಲ ಗೂರಾಡು ಗೂರಾಡು ಸೌಟಾಡ್ಸು ಅಂತ ಆಡಿಸ್ತಾ ಇದ್ದೆ. ಆಮೇಲೆ ಭಾಳ ಹೊತ್ತು ಥಿಂಕಿಂಗ್ ಪ್ರೊಸೆಸ್ ನಡೀತೆ. ಯಾಕಂದರೆ ಇದಾಗೋವರೆಗೂ ಏನಾರು ಮಾಡ್ಬೇಕಲ್ಲ, ಸುಮ್ಮನೆ ಗೂರಾಡ್ಕೊಂತ ಅದು ಇದು ಯೋಚನೆ ಮಾಡಿದೆ. ಸಾಂಬಾರು ನೋಡೋಕೆ ಭಾಳ ಚೆನ್ನಾಗಿ ಕಾಣಿಸ್ತೈತೆ, ಕೆಂಪುಗೆ ಕುದಿತೈತೆ. ತಿಂದ್ಬಿಡೋಣ ಅಂತ ಆಸೆ ಆಗ್ತೈತೆ. ಆದರೆ ಏನು ವಿಷಲ್ ಹೊಡ್ಸೋಣ, 1-2 ವಿಷಲ್ ಹೊಡ್ಸೋಣ, ಚಿಕನ್ ಬೆಂದತ್ತೋ ಇಲ್ಲ ಅಂತಂದು ಕುಕ್ಕರ್ ಮುಚ್ಚಿ ಇಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿರಿ ಅಂತ ನಾನು ಹೋಗಿ ಬರ್ತೀನಿ. A few moments later. ಕಸ ಎಲ್ಲ ಹೊಡ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. 2 ವಿಷಲ್ ಆಯಿತು. ಏರ್ ಔಟ್ ಮಾಡಿ ಸ್ವಲ್ಪ ಹೊತ್ತು ನೋಡೋಣ ಹೆಂಗೈತಿ ಸಾರು, ಹೆಂಗಾಗೈತೆ ಅಂತ. ಒಳಗೆ ಹೆಂಗೆ ಕದ್ರಕೊಂಡು ಹೋಗಿರ್ಬೇಕು ಪೂರ್ತಿ ಎಲ್ಲವ. ನೋಡೋಣ ತಡೀರಿ. ಓಪನ್ ಮಾಡೋಕ್ಕೆ ಭಯ ಆಗ್ತೈತಿ ಫ್ರೆಂಡ್ಸ್ ನನಗಂತೂ ಪೂರ್ತಿ. ಓ, ಸಾಂಬಾರು ಮಾತ್ರ ಸಖತ್ತಾಗಿ ಆಗೈತೆ ಅನ್ನಿಸ್ತೈತೆ ಫ್ರೆಂಡ್ಸ್. ಟೇಸ್ಟ್ ನೋಡ್ಬೇಕಿನ್ನ, ನಾನು ತಿಂದಿಲ್ಲ ಅಷ್ಟೇ.